ಮಕ್ಕಳೇ, ಈಗ ನಾವು ಕಥೆಗಳ ಸ್ವರೂಪದಲ್ಲಿ ಬೇರೀಸನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ. ಕಥೆಗಳಂದ್ರೆ ವ್ಯವಹಾರಿಕವಾಗಿರ್ತಕ್ಕಂಥ ಬೇರೀಜಿನ ಉದಾಹರಣೆಗಳು. ಅಂದರೆ ನಾವು ಈಗ ಹೇಳ್ಬೋದು, ನಿಮ್ಮ ಹತ್ರ 2 ಚಾಕ್ಲೇಟ್ಗಳಿವೆ, ನಾನು 2 ಚಾಕ್ಲೇಟ್ ನಿಮಗೆ ತಿಳ್ಕೊಟ್ಟ ಅಂದರೆ ನಿಮ್ಮ ಹತ್ರ ಎಷ್ಟದು ಅಂದರೆ 4. ಅಂದರೆ ನೀವು ಮೌಖಿಕವಾಗಿ ಯಾವ ರೀತಿಯಾಗಿ ಇವುಗಳನ್ನು ಮಾಡ್ತೀರಿ ಅಂದರೆ ಕಥೆಗಳ ಮೂಲಕವಾಗಿ. ಅಂಥದ್ದೇ ಒಂದೆರಡು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟರು. ಮನೋಜಾತಳು ಬದಾಮದ 14 ಗಿಡಗಳನ್ನು ಮತ್ತು ಪೇರಲ ಹಣ್ಣಿನ 21 ಗಿಡಗಳನ್ನು ನೆಟ್ಟಳು. ಹಾಗಾದರೆ ಆಕೆ ಒಟ್ಟು ಎಷ್ಟು ಗಿಡಗಳನ್ನು ಹಚ್ಚಿದಳು? ಇಲ್ಲಿ ಏನು ಕೊಟ್ಟರು ಅನ್ನೋದನ್ನು ಮೊದಲು ನೋಡಬೇಕು. ಬದಾಮದ ಗಿಡಗಳು ಕೊಟ್ಟರು, ಆಮೇಲೆ ಪೇರಲ ಹಣ್ಣಿನ ಗಿಡಗಳು ಕೊಟ್ಟರು. ಕೇಳ್ಯಾರೇನವರು ಒಟ್ಟು ಅವಳು ಎಷ್ಟು ಗಿಡಗಳನ್ನು ಹಚ್ಚಿದಳು. ಅದರ ಮೇಲಿಂದ ನಾವು ಬದಾಮದ ಗಿಡಗಳು 14 ಅಂತ ಹೇಳಿಸಿದ್ರೆ ಬರೆದರು. ಆಮೇಲೆ ಪೇರಲ ಹಣ್ಣಿನ ಗಿಡಗಳು 21, ಒಟ್ಟು ಒಂದು ಬಳಕ ಇವುಗಳ ಬೇರೀಜು ಅಂದ್ರೆ 4 1 5 2 1 2 3 ಹೀಗೆ ಒಟ್ಟು 35 ಗಿಡಗಳು. ಇದೇ ಪ್ರಕಾರವಾಗಿ ಇಲ್ಲಿ ಕೆಲವೊಂದು ಉದಾಹರಣೆಯನ್ನು ಕೊಟ್ಟಲಾಗಿದೆ ನೋಡಿ. ರವಿಯ ಹತ್ತಿರ 15 ಬಲೂನುಗಳಿವೆ, ನೀತಾಳ ಹತ್ತಿರ 21 ಬಲೂನುಗಳಿವೆ, ಇಬ್ಬರ ಹತ್ತಿರ ಕೂಡಿ ಒಟ್ಟು ಎಷ್ಟು ಬಲೂನುಗಳು ಇವೆ? ಈಗ ನಾವು ಒಬ್ಬೊಬ್ಬರಾಗಿ ಹತ್ತಿರ ಇರತಕ್ಕಂಥ ಏನು ಕೊಟ್ಟರೆ ಇದರಲ್ಲಿ ಮತ್ತು ನಮಗೆ ಏನು ಕಂಡುಹಿಡಿಯೋದು ಅನ್ನೋದು ನೋಡ್ರಿ. ಇಲ್ಲಿ ರವಿ ಹತ್ತಿರ ಇರತಕ್ಕಂಥ ಬಲೂನುಗಳನ್ನು ಕೊಟ್ಟರೆ ಮತ್ತು ನೀತಾಳ ಹತ್ತಿರ ಇರತಕ್ಕಂಥ ಬಲೂನುಗಳನ್ನು ಕೊಟ್ಟರೆ ಒಟ್ಟು ಎಷ್ಟು ಬಲೂನುಗಳು ಅನ್ನೋದು ನಾವು ಗುರುತ ಹಿಡಿಬೇಕು. ಓಕೆ, ಏನು ಕೊಡಲಾಗಿದೆ ಇಲ್ಲಿ ಒಟ್ಟು? ಇಲ್ಲಿ ಮೊದಲು ಬರೆಯೋ ನೌಕರ ಹತ್ತಿರ ಸ್ಥಳದಲ್ಲಿನೇ ಮೊದಲನಾಗಿ ಏನು ಕೊಟ್ಟರೆ ರವಿ ಹತ್ತಿರದ ಬಲೂನುಗಳು, ರವಿಯ ಬಲೂನು ಹತ್ತಿರದ ಬಲೂನು, ಆಮೇಲೆ ನೀತಾಳ ಹತ್ತಿರ ಬಲೂನು, ಹತ್ತಿರ ಬಲೂನು. ಒಟ್ಟು ಏನು ಕೇಳ್ಯಾರ ನಮಗೆ ಪ್ರಶ್ನೆ? ಒಟ್ಟು ಎಷ್ಟು ಬಲೂನುಗಳು ಅವತ್ತು, ಎಷ್ಟು ಬಲೂನುಗಳು ಇವೆ? ಏನು ಮಾಡಬೇಕು? ನಾವು ಬೇರೀಜು ಮಾಡಬೇಕು. ಈಗ ಇಲ್ಲಿ ನಾವು ಬರೆಯೋಣ. ಮೊದಲು ತಿಳಿತೇನೆ ಇದು ಈ ಪ್ರಕಾರವಾಗಿ ನಾವು ಯಾರ್ಯಾರ ಹತ್ತಿರ ಎಷ್ಟೆಷ್ಟು ಅವರ್ತ ಅನ್ನೋದು ಬರೆದು ಈ ಮುಂದಿನ ಉದಾಹರಣೆಯನ್ನು ನಾವು ಬಿಡಿಸೋಣ. ಇವರಿಬ್ಬರದು ಕೂಡಿ ಒಮ್ಮೆ ಬರೆದು ಬಿಡ್ತೀನಿ. ಆದರೆ ಏನು ಕೊಟ್ಟಿರತ್ತಂದ್ರೆ ನಮ್ಮಲ್ಲಿ ರವಿ ಮತ್ತು ನೀತಾಳ ಹತ್ತಿರ ಇರುವ ಬಲೂನು, ರವಿ ಮತ್ತು ನೀತಾಳ ಹತ್ತಿರದ ಬಲೂನು. ಒಟ್ಟು ಬಲೂನುಗಳು ಎಷ್ಟು ಹತ್ತಿರ ಅವ್ರಿಗೆ ಲೆಕ್ಕ ಕೇಳ್ಯಾರ ನಮಗೆ. ಒಟ್ಟು ಬಲೂನು ಏನು ಮಾಡಬೇಕು ನಾವು? ಬೇರೀಜು. ಸರಿ, ಇಲ್ಲಿ ನಾವು ಮೊದಲು ರವಿ ಹತ್ತಿರ ಇದ್ದಂಥವು ಎಷ್ಟವು? 15. ಇದ್ರ ಮೊದಲು ನಾವು 2 ಅಂಕಿ ಸಂಖ್ಯೆ ಒಂದು ಬಳಕ ಮೊದಲು ನಾವು ಸಂಖ್ಯೆಗಳು ಬರ್ಕೊಮ್ಮಿ, ಆಮೇಲೆ ಅವುಗಳಿಗೆ ಚಿಹ್ನೆಗಳನ್ನು ಅಥವಾ ಏಕಂದಹಮ್ಗಳನ್ನು ನಾವು ಕೊಡೋಣ. ಮೊದಲು 15 ಇವು ರವಿ ಹತ್ತಿರ, ಆಮೇಲೆ ನೀತಾಳ ಹತ್ತಿರ ಇದ್ದಂಥವು 21. ಈಗ ನಾವು ಇದು ಪ್ರಥಮವಾಗಿರ್ತಕ್ಕಂಥದ್ದು ಏಕಕ, ಇದು ದಶಕ. ಇವುಗಳ ಬೇರೀಜನ್ನು ಮಾಡಿರಿ. 5 1 6, 2 1 3, ಒಟ್ಟು ಎಷ್ಟಾಯಿತು? 36. ಇವುಗಳೇನು ನೋಡ್ರಿ, ಇವು 15 ಯಾರು? ಇವು ರವಿಯ ಬಲೂನುಗಳು. ಇವು 21 ನೀತಾಳ ಬಲೂನು. ಒಟ್ಟು ಎಷ್ಟು? 36 ಒಟ್ಟು ಬಲೂನು. ಈ ಪ್ರಕಾರವಾಗಿ ನಾವು ಕಥೆಯ ಸ್ವರೂಪದಲ್ಲಿ ಬೇರೀಜಿನ ಉದಾಹರಣೆಗಳನ್ನು ಬಿಡಿಸ್ಲಿಕ್ಕೆ ಬರ್ತದೆ. ಇದೇ ರೀತಿಯಾಗಿ ಇಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟರು ನೋಡ್ರಿ. ಅಣ್ಣನ ಹತ್ತಿರ 15 ರೂಪಾಯಿಗಳಿದ್ದವು, ಚಿಕ್ಕಮ್ಮಳವಳಿಗೆ 20 ರೂಪಾಯಿಗಳನ್ನು ಕೊಟ್ಟಳು. ಈಗ ಅಣ್ಣನ ಹತ್ತಿರ ಒಟ್ಟು ಎಷ್ಟು ರೂಪಾಯಿಗಳಾದವು ಅಂದ್ರೆ ಅಣ್ಣನ ಹತ್ತಿರ ಇದ್ದು 15, ಏನೇನು ಕೊಟ್ಟರೆ ಅದ್ರಾಗ ಅಣ್ಣನ ಹತ್ತಿರ 15 ರೂಪಾಯಿ ಕೊಟ್ಟರೆ, ಚಿಕ್ಕಮ್ಮನ ಹತ್ತಿರ 20 ರೂಪಾಯಿ ಕೊಟ್ಟರೆ ಏನು ಕೇಳಿ ಅಂದ್ರೆ ಒಟ್ಟು ಹಣಗಳು ಅಂದ್ರೆ 15 + 20 ಒಟ್ಟು 35 ರೂಪಾಯಿ. ಈ ಪ್ರಕಾರವಾಗಿ ನಾವು ಈ ಉದಾಹರಣೆಗಳನ್ನು ಬಿಡಿಸಲು ಸಾಧ್ಯವಾಗ್ತದೆ.